ಪಂಚಮಸಾಲಿ ಸಮಾಜ ಟ್ರಸ್ಟ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಕಳೆದ ತಿಂಗಳ ತಾನೇ ಮುಖ್ಯಮಂತ್ರಿಗಳ ಬಳಿ ಬಂದು ನಮ್ಮ ಎಲ್ಲ ಸಮುದಾಯದವರು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಇವರು ಏನು ಮಾಡ್ತಾ ಇದ್ದಾರೆ ಹೋರಾಟ, ಇದು ಕೇವಲ ರಾಜಕೀಯ ಗಿಮಿಕ್. ಏನು ಭಾರತೀಯ ಜನತಾ ಪಕ್ಷದ ನಾಯಕರು ಸೇರಿಕೊಂಡು ನಮ್ಮ ಹಿಂದೆ ಏನು ಸ್ವಾಮೀಜಿ ಇದ್ರಲ್ಲ, ಆ ಸ್ವಾಮೀಜಿಯನ್ನ ಇವತ್ತು ರಾಜಕೀಯ ಒಂದು ಪಕ್ಷಕ್ಕೆ ಸೀಮಿತ ಮಾಡಿಕೊಂಡು ಮಾಡುವಂಥ ಹೋರಾಟ ಸಮುದಾಯಕ್ಕೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸಮುದಾಯ ಭಾಳ ಪ್ರಜ್ಞಾವಂತರಿದ್ದಾರೆ, ಸಮಾಜದವರು ಭಾಳ ವಿಚಾರವನ್ನು ಮಾಡಿ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದು ವಿಶ್ವಾಸ ನನ್ನಲ್ಲಿ ಐತಿ. ಒಡಕೆಲ್ಲ ಆಗಿದೆ ಅವರೊಂದು ಪಕ್ಷಾತೀತ ಹೋರಾಟವನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನೀನೇ ಹೋರಾಟ ಆಯ್ತಲ್ಲ, ಅಲ್ಲಿ ಎಷ್ಟು ಜನ ಸೇರಿದ್ರು, ಎಷ್ಟು ಜನ ನಾಯಕರಿದ್ರು, ಯಾವ ಪಕ್ಷದ ನಾಯಕರಿದ್ರು? ಒಬ್ಬರು ಕಾಂಗ್ರೆಸ್ ಪಕ್ಷದ ನಾಯಕರಿದ್ರ? ನನ್ನ ಪ್ರಶ್ನೆ. ಅವ್ರು ತಾಕತ್ ದಮ್ಮಿದ್ರೆ ಹೇಳಂತೇಳ್ರಿ. ಇವತ್ತು ಸುಮ್ಮನೆ ಮಾತಾಡೋದು, ಪಕ್ಷಕ್ಕೆ ಸೀಮಿತ ಮಾಡ್ಕೊಂಡ್ರ ಆ ಸ್ವಾಮಿಗೆ ಸ್ವಲ್ಪ ತಲೆ ಕೆಟ್ಟಿದೆ. ಆ ಕಾವಿ ಬಿಟ್ಟು ಖಾದಿ ಹಾಕ್ತಾರ, ನೀವು ನೋಡ್ತೀರಿ ಮಾಧ್ಯಮದವರು ಬರೋ ದಿನಗಳಲ್ಲಿ. ಹೌದು ಕೇಳ್ರಿ, ಪಕ್ಷಾತೀತವಾದ ಹೋರಾಟ ಇತ್ತು, ಪಕ್ಷ ಈಗೂ ಐತೆ ನನ್ನ ಹತ್ರ ಬರ್ಕೋಲು, ಈಗೂ ಐತಿ. ಆ ಸಂದರ್ಭ ಬಂದ್ರೆ ಬರ್ಕೋಲು ಹಾಕ್ತೀನಿ, ಸಂದರ್ಭ ಬಂದ್ರೆ ಹಾಕ್ತೀವಿ. ಇವ್ರ ಥರ ನಾಟಕ ಮಾಡಿ ಪಾಪ ನಮ್ಮ ಸಮುದಾಯದವ್ರನ್ನ ಹೊಡಿಸಿ ಏನೋ ಅವ್ರಿಗೆ ಇವತ್ತು ಆ ಒಂದು ಹೋರಾಟಕ್ಕೆ ಗಲಾಟೆ ಆಗಿದ್ದಕ್ಕೆ ಇವರು ಸಾಂತ್ವನ ಹೇಳಕ್ಕೆ ಮೌನ ಮೆರವಣಿಗೆ ಅಂತ. ಎದಕ್ಕಪ್ಪ ಮೌನ ಮೆರವಣಿಗೆ? ಮತ್ತು ಇವ್ರು ಏನು ಹೇಳ್ತಾರೆ, ಇವೇ ಕೇಳೇ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಎತ್ತಾಳೆ. ಮತ್ತೆ ಯಾಕೆ ಮಾತಾಡ್ತಾರೆ ಇವರು ಮೀಸಲಾತಿ ಬಗ್ಗೆ? ಮೀಸಲಾತಿ ಹೋರಾಟನೇ ಮಾಡೋದಿಲ್ಲ ಈ ಸರ್ಕಾರ ಇರೋರಿಗೆ ಅಂತ ಹೇಳ್ಯಾರಲ್ಲ, ಮತ್ತೆ ಯಾಕೆ ಮಾತಾಡ್ತಾರೆ? ಇದು ನಾಟಕ, ಪ್ರಚಾರ ಪಡೆಯೋದಕ್ಕೆ. ಎಲ್ಲೋ ಕಾಂಗ್ರೆಸ್ ವಿರುದ್ಧ ಲಿಂಗಾಯತರ ಎತ್ತುಕಟ್ಟಿ, ಸಮುದಾಯದವ್ರನ್ನ ಎತ್ತುಕಟ್ಟಿ ಇವ್ರು ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದಾರೆ. ಅದು ಯಾವುದೂ ಸಾಧ್ಯ ಇಲ್ಲ. ನಮ್ಮ ಸಮುದಾಯ ಎಲ್ಲ ಪಕ್ಷದಲ್ಲಿದೆ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಬಸವ ತತ್ವದ ಆಧಾರದ ಮೇಲೆ ಎಲ್ಲ ಜಾತಿ ಜನಾಂಗಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸಮಾಜ ಮಾಡೇ ಮಾಡುತ್ತೆ. ಸರ್, ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತಲ್ಲ ಸರ್? ಯಾವತ್ತೂ ರೋಷ ಕಳ್ಕೊಂಡಿಲ್ಲ. ಹೋರಾಟಕ್ಕೆ ಒಂದು ನ್ಯಾಯಬದ್ಧವಾದ ವಿಚಾರಗಳಿದ್ದಾವೆ. ಸಂವಿಧಾನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಮಧ್ಯಂತರ ವರದಿ ಪಡೆದು 2D2C ಕೊಟ್ಟರಲ್ಲ, ಅದು ಯಾಕೆ ನಿರಲಿಲ್ಲ? ಹಾಗಾದ್ರೆ 2D2C ಕೊಡಿಸಂತ ಹೇಳ್ರಿ. ಇವತ್ತು ಯಾಕೆ ನಿರಲಿಲ್ಲ? 2B ಒಂದು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು ಇವರು ಸಮುದಾಯಕ್ಕೆ ಸಮಾಧಾನ ಮಾಡಕ್ಕೆ ಬಂದರು. ಅದು ಚುನಾವಣೆ ಮುಂಚೆ. ಇವತ್ತು ಅದು ಉಳಿತಾ? ಇದು ಪೂರ್ಣ ಪ್ರಮಾಣದ ವರದಿ ತೊಗೋಬೇಕು. ಇನ್ನು ಮಧ್ಯಂತರ ವರದಿ ಮೇಲೆ ಇವರು ಮಾಡಿದ್ದು. ಪೂರ್ಣ ಪ್ರಮಾಣದ ವರದಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಪಡಿತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ. ಪಡೆದು ನಮ್ಮ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದು ಮೀಸಲಾತಿ ತಗೋತೀವಿ. ಯಾರು ನಾವು 24 ಗಂಟೆ ಅವ್ರು ಹೇಳಿದ್ದು ಅಲ್ಲಲ್ಲ. ಅವರು ತಾಯಿ ಮೇಲೆ ಪ್ರಮಾಣ ಮಾಡಿದ್ದು, ಸದನದಲ್ಲಿ ಪ್ರಮಾಣ ಮಾಡಿದ್ದು ಯಡಿಯೂರಪ್ಪನವರು, ತಾಯಿ ಮೇಲೆ ಪ್ರಮಾಣ ಮಾಡಿದವರು ಬೊಮ್ಮಾಯಿ ಅವರು. ನಮ್ಮ ಮುಖ್ಯಮಂತ್ರಿಗಾಗಲಿ, ನಮ್ಮ ಮಂತ್ರಿಗಳಾಗಲಿ, ನಾನಾಗಲಿ ಎಲ್ಲಿ 24 ಗಂಟೆಗಳು ಕೊಡಿಸ್ತೀವಿ ಅಂತ ನಾವು ಹೇಳಿಲ್ಲ. ಇವರು ಸುಮ್ಮನೆ ಆಪಾದನೆ ಮಾಡೋದು ಅಂದರೆ ಜನರ ದಿಕ್ಕು ತಪ್ಪಿಸ್ಬೇಕಲ್ಲ, ನಮ್ಮ ಇವ್ರಿಗೆ ಎತ್ತು ಕಟ್ಟಬೇಕಲ್ಲ. ಯಾಕಂದ್ರೆ ಪಕ್ಷಾತೀತವಾದ ಹೋರಾಟವನ್ನು ಒಂದು ಪಕ್ಷಕ್ಕೆ ಸೀಮಿತ ಮಾಡಿದ್ರು ಇವರು. ಇದೇ CC ಪಾಟೀಲ, ಅರವಿಂದ್ ಬೆಲ್ಲದ, ಯತ್ನಾಳ್ ಬಿಟ್ಟರೆ ಅಲ್ಲಿ ಯಾರಿದ್ದಾರೆ ನೋಡ್ರಿ, ತೋರಿಸ್ರಿ ಒಬ್ಬರು ಪಕ್ಷದವ್ರು. ನಮ್ಮ ಕಾಂಗ್ರೆಸ್ನವ್ರು ಯಾರು? ಸುಮ್ಮನೆ ರಾಜಕೀಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಒಂದು ಸಮುದಾಯ ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಐತೆ. ನಾವು ಇಲ್ವಾ ಕಾಂಗ್ರೆಸ್ನಲ್ಲಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ವಾ? ವಿನಯ್ ಕುಲಕರ್ಣಿ ಇಲ್ವಾ? ರಾಜು ಕಾಗೆ ಅವರು ಇಲ್ವಾ? ಶಿವಾನಂದ ಪಾಟೀಲ್ ಅವರು ಇಲ್ವಾ? ಇಷ್ಟು ಜನ ಶಾಸಕರು, ಮಂತ್ರಿಗಳು ಇಲ್ವಲ್ಲ. ಈ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಾವು ಹೋರಾಟ ಮಾಡ್ತೀವಿ. ಅದು ಕಾನೂನಾತ್ಮಕವಾಗಿದೆ, ಅದು ತಂದೆ ತರ್ತೀವಿ. ಅಸಂವಿಧಾನಿಕ ಹೋರಾಟ, ಅಸಂವಿಧಾನಿಕವಾದ ಪಂಚಮಸಾಲಿ ಸಮಾಜ ಟ್ರಸ್ಟ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಕಳೆದ ತಿಂಗಳ ತಾನೇ ಮುಖ್ಯಮಂತ್ರಿಗಳ ಬಳಿ ಬಂದು ನಮ್ಮ ಎಲ್ಲ ಸಮುದಾಯದವರು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಇವರು ಏನು ಮಾಡ್ತಾ ಇದ್ದಾರೆ ಹೋರಾಟ, ಇದು ಕೇವಲ ರಾಜಕೀಯ ಗಿಮಿಕ್. ಏನು ಭಾರತೀಯ ಜನತಾ ಪಕ್ಷದ ನಾಯಕರು ಸೇರಿಕೊಂಡು ನಮ್ಮ ಹಿಂದೆ ಏನು ಸ್ವಾಮೀಜಿ ಇದ್ರಲ್ಲ, ಆ ಸ್ವಾಮೀಜಿಯನ್ನ ಇವತ್ತು ರಾಜಕೀಯ ಒಂದು ಪಕ್ಷಕ್ಕೆ ಸೀಮಿತ ಮಾಡಿಕೊಂಡು ಮಾಡುವಂಥ ಹೋರಾಟ ಸಮುದಾಯಕ್ಕೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸಮುದಾಯ ಭಾಳ ಪ್ರಜ್ಞಾವಂತರಿದ್ದಾರೆ, ಸಮಾಜದವರು ಭಾಳ
ವಿಚಾರವನ್ನು ಮಾಡಿ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದು ವಿಶ್ವಾಸ ನನ್ನಲ್ಲಿ ಐತಿ. ರೀ ಒಡಕೆಲ್ಲ ಆಗಿದೆ ರೀ ಅವರೊಂದು ಪಕ್ಷಾತೀತ ಹೋರಾಟವನ್ನ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಹೋರಾಟ ಆಯ್ತಲ್ಲ, ಅಲ್ಲಿ ಎಷ್ಟು ಜನ ಸೇರಿದ್ರು, ಎಷ್ಟು ಜನ ನಾಯಕರಿದ್ರು, ಯಾವ ಪಕ್ಷದ ನಾಯಕರಿದ್ರು? ಒಬ್ಬರೇ ಒಬ್ರು ಕಾಂಗ್ರೆಸ್ ಪಕ್ಷದ ನಾಯಕರಿದ್ರ? ನನ್ನ ಪ್ರಶ್ನೆ. ಅವ್ರು ತಾಕತ್ ದಮ್ಮಿದ್ರೆ ಹೇಳಂತೇಳ್ರಿ. ಇವತ್ತು ಸುಮ್ಮನೆ ಮಾತಾಡೋದು, ಪಕ್ಷಕ್ಕೆ ಸೀಮಿತ ಮಾಡ್ಕೊಂಡ್ರ ಆ ಸ್ವಾಮಿಗೆ ಸ್ವಲ್ಪ ತಲೆ ಕೆಟ್ಟಿದೆ. ಆ ಕಾವಿ ಬಿಟ್ಟು ಖಾಲಿ ಹಾಕಿ ಹಾಕ್ತಾರ. ನೀವು ನೋಡ್ತೀರಿ ಮಾಧ್ಯಮದವರು ಬರೋ ದಿನಗಳಲ್ಲಿ. ನಾನು ಹೌದು ಕೇಳ್ರಿ, ಪಕ್ಷಾತೀತವಾದ ಹೋರಾಟ ಇತ್ತು. ಪಕ್ಷ ಈಗೂ ಐತೆ, ನನ್ನ ಹತ್ರ ಬರ್ಕೋಲು ಈಗೂ ಐತಿ. ಆ ಸಂದರ್ಭ ಬಂದ್ರೆ ಬರ್ಕೋಲು ಹಾಕ್ತೀನಿ, ಸಂದರ್ಭ ಬಂದ್ರೆ ಹಾಕ್ತೀವಿ. ಇವ್ರ ಥರ ನಾಟಕ ಮಾಡಿ ಪಾಪ ನಮ್ಮ ಸಮುದಾಯದವ್ರನ್ನ ಹೊಡಿಸಿ ಏನೋ ಅವ್ರಿಗೆ ಇವತ್ತು ಆ ಒಂದು ಹೋರಾಟಕ್ಕೆ ಗಲಾಟೆ ಆಗಿದ್ದಕ್ಕೆ ಇವರು ಸಾಂತ್ವನ ಹೇಳಕ್ಕೆ ಮೌನ ಮೆರವಣಿಗೆ ಅಂತ. ಎದಕ್ಕಪ್ಪ ಮೌನ ಮೆರವಣಿಗೆ? ಮತ್ತು ಇವ್ರು ಏನು ಹೇಳ್ತಾರೆ? ಇವೇ ಕೇಳೇ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರು, ಎತ್ತಾಳ ಮತ್ತೆ ಯಾಕೆ ಮಾತಾಡ್ತಾರೆ ಇವರು ಮೀಸಲಾತಿ ಬಗ್ಗೆ? ಮೀಸಲಾತಿ ಹೋರಾಟನೇ ಮಾಡೋದಿಲ್ಲ ಈ ಸರ್ಕಾರ ಇರೋರಿಗೆ ಅಂತ ಹೇಳ್ಯಾರಲ್ಲ, ಮತ್ತೆ ಯಾಕೆ ಮಾತಾಡ್ತಾರೆ? ಇದು ನಾಟಕ, ಪ್ರಚಾರ ಪಡೆಯೋದಕ್ಕೆ. ಎಲ್ಲೋ ಕಾಂಗ್ರೆಸ್ ವಿರುದ್ಧ ಲಿಂಗಾಯತರ ಎತ್ತುಕಟ್ಟಿ, ಸ್ವಲ್ಪ ಸಮುದಾಯದವ್ರನ್ನ ಎತ್ತುಕಟ್ಟಿ ಇವ್ರು ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದಾರೆ. ಅದು ಯಾವುದು ಸಾಧ್ಯ ಇಲ್ಲ. ನಮ್ಮ ಸಮುದಾಯ ಎಲ್ಲ ಪಕ್ಷದಲ್ಲಿದೆ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಬಸವ ತತ್ವದ ಆಧಾರದ ಮೇಲೆ ಎಲ್ಲ ಜಾತಿ ಜನಾಂಗಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಸಮಾಜ ಮಾಡೇ ಮಾಡುತ್ತೆ. ಸರ್, ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತಲ್ಲ ಸರ್? ಯಾವತ್ತೂ ರೋಷ ಕಳ್ಕೊಂಡಿಲ್ಲ. ಹೋರಾಟಕ್ಕೆ ಒಂದು ನ್ಯಾಯಬದ್ಧವಾದ ವಿಚಾರಗಳಿದ್ದಾವೆ. ಸಂವಿಧಾನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಮಧ್ಯಂತರ ವರದಿ ಪಡೆದು 2D2C ಕೊಟ್ಟರಲ್ಲ, ಅದು ಯಾಕೆ ನಿರಲಿಲ್ಲ? ಹಾಗಾದ್ರೆ 2D2C ಕೊಡಿಸಂತ ಹೇಳ್ರಿ. ಇವತ್ತು ಯಾಕೆ ನಿರಲಿಲ್ಲ? 2B ಒಂದು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು ಇವರು ಸಮುದಾಯಕ್ಕೆ ಸಮಾಧಾನ ಮಾಡಕ್ಕೆ ಬಂದರು. ಅದು ಚುನಾವಣೆ ಮುಂಚೆ. ಇವತ್ತು ಅದು ಉಳಿತಾ? ಇದು ಪೂರ್ಣ ಪ್ರಮಾಣದ ವರದಿ ತಗೋಬೇಕು. ಇನ್ನು ಮಧ್ಯಂತರ ವರದಿ ಮೇಲೆ ಇವರು ಮಾಡಿದ್ದು. ಪೂರ್ಣ ಪ್ರಮಾಣದ ವರದಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಪಡಿತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ. ಪಡೆದು ನಮ್ಮ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದು ಮೀಸಲಾತಿ ತಗೋತೀವಿ. ಯಾರು ನಾವು 24 ಗಂಟೆ ಅವ್ರು ಹೇಳಿದ್ದು ಅಲ್ಲಲ್ಲ. ಅವರು ತಾಯಿ ಮೇಲೆ ಪ್ರಮಾಣ ಮಾಡಿದ್ದು, ಸದನದಲ್ಲಿ ಪ್ರಮಾಣ ಮಾಡಿದ್ದು ಯಡಿಯೂರಪ್ಪನವರು. ತಾಯಿ ಮೇಲೆ ಪ್ರಮಾಣ ಮಾಡಿದವರು ಬೊಮ್ಮಾಯಿ ಅವರು. ನಮ್ಮ ಮುಖ್ಯಮಂತ್ರಿಗಾಗಲಿ, ನಮ್ಮ ಮಂತ್ರಿಗಳಾಗಲಿ, ನಾನಾಗಲಿ ಎಲ್ಲಿ 24 ಗಂಟೆಗಳು ಕೊಡಿಸ್ತೀವಿ ಅಂತ ನಾವು ಹೇಳಿಲ್ಲ. ಇವರು ಸುಮ್ಮನೆ ಆಪಾದನೆ ಮಾಡೋದು ಅಂದರೆ ಜನರ ದಿಕ್ಕು ತಪ್ಪಿಸ್ಬೇಕಲ್ಲ, ನಮ್ಮ ಇವ್ರಿಗೆ ಎತ್ತು ಕಟ್ಟಬೇಕಲ್ಲ. ಯಾಕಂದ್ರೆ ಪಕ್ಷಾತೀತವಾದ ಹೋರಾಟವನ್ನು ಒಂದು ಪಕ್ಷಕ್ಕೆ ಸೀಮಿತ ಮಾಡಿದ್ರು ಇವರು. ಇದೇ CC ಪಾಟೀಲ, ಅರವಿಂದ್ ಬೆಲ್ಲದ, ಯತ್ನಾಳ ಬಿಟ್ಟರೆ ಅಲ್ಲಿ ಯಾರಿದ್ದಾರೆ ನೋಡ್ರಿ, ತೋರಿಸ್ರಿ ಒಬ್ಬರು ಪಕ್ಷದವ್ರು. ನಮ್ಮ ಕಾಂಗ್ರೆಸ್ನವ್ರು ಯಾರು? ಸುಮ್ಮನೆ ರಾಜಕೀಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಒಂದು ಸಮುದಾಯ ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಐತೆ. ನಾವು ಇಲ್ವಾ ಕಾಂಗ್ರೆಸ್ನಲ್ಲಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ವಾ? ವಿನಯ್ ಕುಲಕರ್ಣಿ ಇಲ್ವಾ? ರಾಜು ಕಾಗೆ ಅವರು ಇಲ್ವಾ? ಶಿವಾನಂದ ಪಾಟೀಲ್ ಅವರು ಇಲ್ವಾ? ಇಷ್ಟು ಜನ ಶಾಸಕರು, ಮಂತ್ರಿಗಳು ಇಲ್ವಲ್ಲ? ಈ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಾವು ಹೋರಾಟ ಮಾಡ್ತೀವಿ. ಅದು ಕಾನೂನಾತ್ಮಕವಾಗಿದೆ, ಅದು ತಂದೆ ತರ್ತೀವಿ. ಅಸಂವಿಧಾನಿಕ ಹೋರಾಟ, ಅಸಂವಿಧಾನಿಕವಾದ ಹೋರಾಟ.